ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 90ರ ಮತ್ತು 2000 ದಶಕದ ಯಾವ್ಯಾವ ಮಕ್ಕಳಿದ್ದಾರೆ, ಯಾರ್ಯಾರು ಆಗಿನ ಟೈಮ್ನವರಿದ್ದಾರಲ್ಲ ಅವರ ಆಲ್ ಟೈಮ್ ಫೇವ್ರೇಟ್ ಆಗಿರುವಂಥ ಮಾಲ್ಗುಡಿ ಡೇಸ್ ಶೂಟಿಂಗ್ ಆದಂಥ ಒಂದು ಪ್ಲೇಸ್ ಇದೆಯಲ್ಲ, ಮಾಲ್ಗುಡಿ ಡೇಸ್ ಅಂದ ತಕ್ಷಣ ನಿಮ್ಗೊಂದು ರೈಲ್ವೆ ಸ್ಟೇಷನ್ ನೆನಪಾಗುತ್ತಲ್ಲ, ಆ ರೈಲ್ವೆ ಸ್ಟೇಷನ್ಗೆ ಕರ್ಕೊ ಹೋಗ್ತಾ ಇದ್ದೀನಿ. ಆದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದು ಎಲ್ಲಿದೆ, ಏನು ಕತೆ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾವೀಗ ಹೋಗ್ತಿರೋದು ಶಂಕರ್ ನಾಗ್ ಅವರ ನಿರ್ದೇಶನದ RK ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಶೂಟಿಂಗ್ ಆಗಿರುವಂತಹ ರೈಲ್ವೆ ಸ್ಟೇಷನ್ಗೆ. ಈ ರೈಲ್ವೆ ಸ್ಟೇಷನ್ನ ಕೆಲವೊಂದು ವರ್ಷಗಳ ಹಿಂದಷ್ಟೇ ಈ ಹಳೆಯ ರೈಲ್ವೆ ಸ್ಟೇಷನ್ನ ಮತ್ತೆ ಜೀರ್ಣೋದ್ಧಾರ ಅಥವಾ ಮತ್ತೆ ಕ್ಲೀನ್ ಮಾಡಿ ಒಂದು ಒಳ್ಳೆಯ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆ ಮ್ಯೂಸಿಯಂನಲ್ಲಿ 80-90ರ ದಶಕದಲ್ಲಿ ಅಂದರೆ ಮಾಲ್ಗುಡಿ ಡೇಸ್ ಶೂಟಿಂಗ್ ಆಗುವಂತಹ ಸಮಯದಲ್ಲಿ ಯೂಸ್ ಮಾಡಿದ ಮತ್ತೆ ಅಲ್ಲಿ ಆ ಸಮಯದಲ್ಲಿ ಬಳಕೆ ಇದ್ದಂತಹ ವಸ್ತುಗಳನ್ನ ಇಟ್ಟು ಅಲ್ಲಿ ಒಂದು ಮಾಲ್ಗುಡಿ ಡೇಸ್ನ ನೆನಪನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಈ ಪ್ಲೇಸ್ ಇರೋದು ಎಲ್ಲಿ ಅಂದರೆ ನಮ್ಮ ಮಲೆನಾಡಿನ ಹೆಬ್ಬಾಗಿಲಾಗಿರುವಂತಹ ಶಿವಮೊಗ್ಗ ಜಿಲ್ಲೆಯ ರಿಪ್ಪನಪೇಟೆ, ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ರಿಪ್ಪನಪೇಟೆ ಅನ್ನೋ ಒಂದು ಊರಿನ 6-7 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ ಈ ಊರು. ಹೌದು ಫ್ರೆಂಡ್ಸ್, ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ರಿಪ್ಪನಪೇಟೆಯಿಂದ 6-7 ಕಿಲೋಮೀಟರ್ ದೂರದಲ್ಲಿ ಇರುವ ಅರಸಾಳು ಅನ್ನೋ ಒಂದು ಊರಿನಲ್ಲಿ ಸಿಗುತ್ತೆ. ಈ ಅರಸಾಳಿಗೆ ಹೋಗ್ಲಿಕ್ಕೆ ನೀವು ರಿಪ್ಪನಪೇಟೆಯಿಂದ ಶಿವಮೊಗ್ಗಕ್ಕೆ ಹೋಗುವ ರೋಡ್ನಲ್ಲಿ ನೇರವಾಗಿ ಹೋದ್ರೆ, ಅದು ಒಂದೇ ರೋಡ್ನಲ್ಲಿ ನೇರವಾಗಿ ಹೋದ್ರೆ ನಿಮಗೆ ರಸ್ತೆ ಬದಿಯಲ್ಲೇ ಈ ಮಾಲ್ಗುಡಿ ಡೇಸ್ನ ಮ್ಯೂಸಿಯಂ ಕಾಣಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಹೇಳಿದಾಗೆ ನೀವು ರಿಪ್ಪನ್ಪೇಟೆಯಿಂದ ಒಂದೇ ರಸ್ತೆಯಲ್ಲಿ, ಅಂದ್ರೆ ಒಂದು ಮುಖ್ಯ ರಸ್ತೆ ಇದೆ, ಆ ರಸ್ತೆಯಲ್ಲಿ ಶಿವಮೊಗ್ಗ ಕಡೆ ಬರ್ತಾ ಇದ್ರೆ ನಿಮಗೆ ಒಂದು 6-7 ಕಿಲೋಮೀಟರ್ ಒಳಗೆ ನಿಮಗೆ ಆ ಊರು ಸಿಕ್ಕೇ ಬಿಡುತ್ತೆ. ಆ ಊರಿನ ಹೆಸರು ಅರಸಾಳು ಅಂತ. ಅಂಡ್ ಈ ಅರಸಾಳಿನಲ್ಲೇ ಮಾಲ್ಗುಡಿ ಡೇಸ್ನ ಕೆಲವೊಂದು ಸೀನ್ಗಳು ಶೂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ಈಗಲೂ ಚಾಲ್ತಿಯಲ್ಲೇ ಇದೆ. ಹಾಗೆ ಈ ಮಾಲ್ಗುಡಿ ಡೇಸ್ ಅನ್ನೋದು ತುಂಬ ಜನರ ಬಾಲ್ಯದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಧಾರಾವಾಹಿ ಆಗಿತ್ತು. ಮಾಲ್ಗುಡಿ ಡೇಸ್ ಅನ್ನೋದು ಒಂದು ಒಳ್ಳೆಯ ಧಾರಾವಾಹಿ ಫ್ರೆಂಡ್ಸ್. ನಮ್ಮ ಬಾಲ್ಯನ ನೆನಪು ಮಾಡಿಸುತ್ತೆ. ಮಾಲ್ಗುಡಿ ಡೇಸ್ ಅಂದ ತಕ್ಷಣ ನಮ್ಮ ಬಾಲ್ಯ ನೆನಪಾಗುತ್ತೆ. ಈಗ ಎಷ್ಟೋ ಧಾರಾವಾಹಿ ಬಂದು ಹೋಗಿದ್ದಾವೆ, ಆದರೂ ಮಾಲ್ಗುಡಿ ಡೇಸ್ನ ಮುಂದೆ ಅವು ಯಾವುದೇ ರೀತಿ ನಿಲ್ಲಕ್ಕಾಗಲ್ಲ. ಅಂಡ್ ಈಗ ನೋಡಿದ್ರಿ ರೈಲ್ವೆ ಹಳಿ ಎಲ್ಲ, ಇಲ್ಲೇ ಮುಂದೆ ಅರಸಾಳು ರೈಲ್ವೆ ಸ್ಟೇಷನ್ ಇದೆ. ಓಕೆ, ಬಂದ್ವಿ ನೋಡಿದ್ರಲ್ಲ, ಅರಸಾಳು ಬೋರ್ಡ್ ಕಾಣ್ತಾ, ಅರಸಾಳಿಗೆ ಬಂದ್ವಿ. ಇನ್ನೇನು ಸ್ವಲ್ಪ ದೂರದಲ್ಲೇ ಒಂದು ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ನಲ್ಲಿ ಮ್ಯೂಸಿಯಂ ಇದೆ. ಬನ್ನಿ ಮ್ಯೂಸಿಯಂ ಹೇಗಿದೆ ನೋಡೋಣ. ಯಾವುದೋ ಒಂದು ಬಸ್ ಬರ್ತಾ ಇದೆ, SGMT ಏನೋ ಒಂದಿದೆ. ಓಕೆ ಬನ್ನಿ ಹೋಗೋಣಂತೆ. ಎಸ್ ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ ಮಾಲ್ಗುಡಿ ಮ್ಯೂಸಿಯಂ ಒಳಗೆ ಎಂಟ್ರಿ ಆಗ್ತಾ ಇದೀವಿ. ನೋಡ್ಬೋದು ಮಾಲ್ಗುಡಿ ಮ್ಯೂಸಿಯಂ ಮಾಲ್ಗುಡಿ ಮ್ಯೂಸಿಯಂ ಅಲ್ಲ, ಮ್ಯೂಸಿಯಂ ಮಾಲ್ಗುಡಿ. ನಾನು ಇಷ್ಟೊತ್ತು ಮಾಲ್ಗುಡಿ ಮ್ಯೂಸಿಯಂ ಅಂತಿದ್ದೆ, ಇದು ಮ್ಯೂಸಿಯಂ ಮಾಲ್ಗುಡಿ ಅಂತೆ. ನೋಡೋಣ ಒಳಗೆ ಹೇಗಿದೆ ಅಂತ, ಬನ್ನಿ. ಇದು 35 ವರ್ಷದಿಂದ ಶಂಕರ್ ನಾಗ್ ಶೂಟಿಂಗ್ ಆಗಿದ್ದು ಇಲ್ಲೇ, ಇದೇ ಪ್ಲೇಸ್ ಅಲ್ಲಿ. ಅವ್ರು ಆಯ್ಕೆ ಮಾಡಿದ್ದು ಇದು ರೈಲ್ವೆ ಸ್ಟೇಷನ್ ಒಂದೇ, ಅದಕ್ಕೆ ಮಾಲ್ಗುಡಿ ಮ್ಯೂಸಿಯಂ ಅಂತ ಮಾಡಿದ್ದಾರೆ. ಇಲ್ಲೇ ಶೂಟಿಂಗ್ ಆಗಿ ಒಳ್ಳೆ ಪ್ರಚಾರ ಆಗೈತೆ. ಇದು ತುಂಬಾ ಪ್ರಚಾರ ಆಗಿ ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ, ಅವಾರ್ಡ್ ಸಿಕ್ಕಿ ಒಳ್ಳೆ ಜನ ಬರ್ತಾ ಇದಾರೆ. ಇದು ಮತ್ತೆ ಯಾವತ್ತು ಓಪನ್ ಇರುತ್ತೆ? ಇದು ಮಂಗಳವಾರ ರಜೆ. ಕ್ರಿಕೆಟ್ ಟೈಮಲ್ಲಿ ಡೈಲಿ ಇರ್ತೈತೆ. ಬೆಳಿಗ್ಗೆ 10ರಿಂದ ಸಾಯಂಕಾಲ 6 ಗಂಟೆ ತನಕ ಓಪನ್ ಇರ್ತದೆ. ಎಲ್ಲ ಟೈಮ್ ಸೇಮ್ ರೇಟ್? ಸೇಮ್ 5 ರೂಪಾಯಿ. ಮತ್ತೆ ಇಲ್ಲೆಲ್ಲ ಪಾರ್ಕ್ ಎಲ್ಲ ಮಾಡ್ತಾರ, ಇನ್ನು ಮುಂದೆ ಒಂಚೂರು ಇಂಪ್ರೂವ್ ಮಾಡ್ತಾರಂತೆ. ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿದ್ದು. ಈಗ ಇಲ್ಲಿ ರೈಲು ಟಿಕೆಟ್ ಏನಿಲ್ಲ? ಟಿಕೆಟ್ ಇದೆ, ಅಲ್ಲಿದೆಯಾ? ಅಲ್ಲಿ ರೈಲು ಇದೆ. ಆ ರೈಲು ಡೈಲಿ ಓಡಾಡ್ತೈತೆ. ಪ್ಯಾಸೆಂಜರ್ ಮಾತ್ರ ಇಲ್ಲಿ ಸ್ಟಾಪ್, ಎಕ್ಸ್ಪ್ರೆಸ್ ಇಲ್ಲ. ನಾವೆಲ್ಲ ಎಕ್ಸ್ಪ್ರೆಸ್ ಸ್ಟಾಪ್ ಕೊಡ್ಬೇಕಂತ ಬೇಡಿಕೆ ಇಟ್ಟಿದ್ದೀವಿ, ಇನ್ನೂ ಆಗ್ಲಿಲ್ಲ. ನಿಮ್ ಹೆಸರು? ಗೋಪಾಲ್ ಕೃಷ್ಣ ಜಿ ನಾಯ್ಕ, ಅರಸಾಳ. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಿ, ಇದು ಮಾಲ್ಗುಡಿ ಮ್ಯೂಸಿಯಂ ಬಗ್ಗೆ ಇರೋದು. ಇದು ಶಂಕರ್ ನಾಗ್ ಅವರು ಶೂಟಿಂಗ್ ಮಾಡಿದ್ರಲ್ಲ ಮಾಲ್ಗುಡಿ ಡೇಸ್ 90ರ ದಶಕ ಮತ್ತೆ 2000 ಇಸ್ವಿಯಲ್ಲಿ ಏನೇನೋ ಮಕ್ಕಳೆಲ್ಲ ಇದ್ರಲ್ಲ ಅವರಿಗೆಲ್ಲ ಗೊತ್ತಿರಬಹುದು. ಮಾಲ್ಗುಡಿ ಡೇಸ್ ಅಂತ ಒಂದು ಒಳ್ಳೆ ಫೇಮಸ್ ಧಾರಾವಾಹಿ ಬರ್ತಿತ್ತು.
ಅದು ಶೂಟಿಂಗ್ ಆದಂತ ರೈಲ್ವೆ ಸ್ಟೇಷನ್ ಇದೆ. ಅದೀಗ ಮ್ಯೂಸಿಯಂ ಆಗಿದೆ ಅವ್ರು ಹೇಳಿದ ಹಾಗೆ. ಮತ್ತೆ ಇಲ್ಲಿ ನೀವು ನೋಡಬಹುದು, ಇದು ಟಿಕೆಟ್ 5 ರೂಪಾಯಿ ಟಿಕೆಟ್. ಇಲ್ಲಿ 5 ರೂಪಾಯಿ ಕೊಟ್ರೆ ಒಬ್ರಿಗೆ 1 ಟಿಕೆಟ್ ಇದೆ. ಮತ್ತೆ ಇಲ್ಲಿ ನೋಡಬಹುದು ಎಲ್ಲ ಮ್ಯೂಸಿಯಂ ರೀತಿ ಮಾಡಿದ್ದಾರೆ, ನಾನು ನೋಡಿಲ್ಲ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಇಲ್ಲಿ ನೀವು ನೋಡಬಹುದು, ಸ್ಟಾರ್ಟಿಂಗ್ ನಿಮ್ಗೆ ವೆಲ್ಕಮ್ ಮಾಡ್ಕೊಳಕ್ ಒಂದು ರೈಲ್ ಇದೆ, ಹಳೆ ಕಾಲದ ರೈಲ್ ರೀತಿ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಕಾರಂಜಿ ಇದೆ, ನೋಡ್ಬೋದು ನೀರ್ ಇಳಿತಾ ಇದೆ. ಹಾಗೆ ಹಿಂಗ್ ಒಳಗೆ ಹೋಗೋಣ ಬನ್ನಿ. ನೋಡ್ಬೋದು ಮ್ಯೂಸಿಯಂ ಮಾಲ್ಗುಡಿ ಅಂತ ಇದೆ ಇಲ್ಲಿ. ಈಗ ಹೀಗೆ ಒಳಗೆ ಹೋಗೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಸೀನ್ ಅಲ್ಲಿ ಸ್ವಾಮಿ ಬರ್ತಾನಲ್ಲ ಮಾಲ್ಗುಡಿ ಡೇಸ್ ಅಲ್ಲಿ, ಅವನ ಅಜ್ಜಿ ಇಲ್ಲಿರೋ ಫೋಟೋ ಇದೆ. ಹಾಗೆ ಹಳೆ ಕಾಲದ ಸ್ವಿಚ್ಗಳು, ಹಾಗೆ ಹಳೆಯ ಬೀಗ. ಮತ್ತೆ ಇಲ್ಲಿ ನೋಡ್ಬೋದು ಸೇಮ್ ಈಗೊಂದು ಫೋಟೋ ತೋರಿಸಿದ್ನಲ್ಲ ಅದೇ ರೀತಿ ಸ್ವಾಮಿ ಮತ್ತೆ ಅವನ ಅಜ್ಜಿ ಇರೋದು ಇಲ್ಲಿ ನೀವು ನೋಡ್ತಿದ್ದೀರಾ. ಹಾಗೆ ಎಲ್ಲ ತುಂಬಾ ಚೆನ್ನಾಗಿ ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ. ಇಲ್ಲೊಂದು ಗೇಟ್ ರೀತಿ ಇದೆ, ಮೋಸ್ಟ್ಲಿ ಇದು ಬಾಗ್ಲು. ಎಲ್ಲ 80ರ ದಶಕದಲ್ಲಿ ಏನೇನಿದ್ವು ವಸ್ತುಗಳು ಅವೆಲ್ಲ ಕಾಣಕ್ ಸಿಗುತ್ತೆ. ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ವಾಲ್ಪೇಪರ್ ಟೈಪ್ ಆಗಿ ಈ ಫೋಟೋ ಬರ್ತಿತ್ತು, ಅಂದ್ರೆ ಸ್ಟಾರ್ಟಿಂಗ್ ಹೆಸರು ತೋರಿಸುವಾಗ ನೋಡ್ಬೋದು. ಹಾಗೆ ಇಲ್ಲಿದೆ ನೋಡಿ ಮಾಲ್ಗುಡಿ ಡೇಸ್ ನ ರೈಲು. ಇಲ್ಲಿ ಹಳೆಯ ಪಾತ್ರೆಗಳು. ಹಾಗೆ ಇಲ್ಲಿ ನೀವು ನೋಡೋ ಹುಲಿ ಇದೆ ಅಲ್ಲ, ಇದು ಸ್ವಾಮಿಗೆ ಕನ್ಸಲ್ಲಿ ಬರ್ತಿತ್ತು. ಆ ಧಾರಾವಾಹಿಯಲ್ಲಿ ನೋಡಬಹುದು, ಸ್ವಾಮಿ ಕನ್ಸಲ್ಲಿ ಬರ್ತಾ ಇದ್ದಂತ ಹುಲಿ ಆಗಿದೆ ಇದು. ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇವರೇ ಮಾಲ್ಗುಡಿ ಡೇಸ್ ನ ಕರ್ತ ಅಂತಾನೆ ಹೇಳ್ಬೋದು. ಅಂದ್ರೆ ಆ ಮಾಲ್ಗುಡಿ ಡೇಸ್ ನ R.K. ನಾರಾಯಣ್ ಇದಾರಲ್ಲ, ಅವರೇ ಇವರು. ಅವರ ಫೋಟೋ ಇಲ್ಲಿದೆ. ಹಾಗೆ ತುಂಬಾ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ದೊಡ್ಡ ನವಿಲಿನ ಚಿತ್ರ ಒಂದಿದೆ ಇಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು ಒಂದು ಅಟ್ಲಾಸ್ ಸೈಕಲ್ ಇದೆ, ಹಳೇ ಸೈಕಲ್ ಆಗಿಂದು. ಹಾಗೆ ಮೇನ್ ಹೀರೋ ಮಾಲ್ಗುಡಿ ಡೇಸ್ ನ ಮೇನ್ ಹೀರೋ ಸ್ವಾಮಿ ಇಲ್ಲಿದ್ದಾನೆ. ಅವರ ಫೋಟೋಗಳು ಎಲ್ಲ ಇಲ್ಲಿದ್ದಾವೆ. ಮತ್ತೆ ಇಲ್ಲಿ ಇರೋ ಯಾವುದನ್ನು ಮುಟ್ಟೋ ಹಾಗಿಲ್ಲ ಅಂತ ಕೂಡ ಬೋರ್ಡ್ ಇದೆ, ನೋಡ್ಬೋದು. ತುಂಬಾ ಚೆನ್ನಾಗಿ ಇನ್ನೂ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಹಳೆಯ ಆಗಿನ 80ರ 90ರ ದಶಕದಲ್ಲಿ ಯಾರ್ಯಾರು ಟಿವಿಲಿ ನೋಡ್ತಿದ್ರು ಮಾಲ್ಗುಡಿ ಡೇಸ್, ಅವರಿಗೆಲ್ಲ ಈಗ ಒಂಥರ ಮೆಮೊರಿ ಆಗಿದೆ. ನೋಡ್ಬೋದು ಹಳೆ ಕಾಲದ ವಸ್ತುಗಳು ಎಲ್ಲ ಇದಾವೆ. ಅನ್ನದ ಗಡಿಗೆ ಮತ್ತೆ ಎಲ್ಲವಕ್ಕೂ ಹೆಸರು ಸಮೇತ ಇದೆ, ಏನೇನಿದೆ ಅದ್ರದ್ದು ಹೆಸರು ಸಮೇತ ಹಾಕಿ ಇಟ್ಟಿದ್ದಾರೆ. ನೋಡ್ಬೋದು ಹಳೆ ಸ್ಟೇಷನ್ ಹೇಗಿತ್ತು ಅನ್ನೋದ್ರ ಫೋಟೋ ನೋಡಿ. ಹಳೆಯ ಸ್ಟೇಷನ್ ಫೋಟೋಗಳು ಇದು ಈ ರೀತಿ ಇತ್ತು ಮುಂಚೆ. ಈಗ ಇದನ್ನ ಕ್ಲೀನ್ ಮಾಡಿ ಈ ತರ ಮಾಡಿದ್ದಾರೆ ಹೊಸದಾಗಿ, ಮ್ಯೂಸಿಯಂ ಟೈಪ್. ನೋಡ್ತಿದ್ದೀರಲ್ಲ ಹೀಗಿದೆ. ಇದು ನೋಡ್ಬೋದು ಮಾಲ್ಗುಡಿ ಡೇಸ್ ನಲ್ಲಿ ಪುಂಡಿ ಅಂತ ಒಬ್ಬ ಇದ್ದ, ಅಂದ್ರೆ ಸ್ವಾಮಿನೇ, ಅಂದ್ರೆ ಅವ್ರ ಮಾಸ್ಟರ್ ಮಂಜುನೇ ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ರು ಪುಂಡಿ ಅಂತ, ಮಂಗ ನಾಡ್ಸೋನು. ಅವನ್ ಫೋಟೋ ಇಲ್ಲಿದೆ ನೋಡಿ. ಮಾಲ್ಗುಡಿ ಡೇಸ್ ನಲ್ಲಿ ಸ್ವಾಮಿ ಒಂದ್ಸಲ ಸ್ಕೂಲಿಂದ ಹೊರಗೋಗಿ ಕ್ರಿಕೆಟ್ ಆಡ್ತಿದ್ನಲ್ಲ, ಆ ಟೈಮಿನ ಫೋಟೋಗಳು ನೋಡ್ಬೋದು. ಇದು ಮೇಘರಹಳ್ಳಿ ಹತ್ರ ಇದೆ ಅಂತ ಹೇಳ್ತಾರೆ ಈ ಜಾಗ. ನೋಡ್ಬೋದು ಸ್ವಾಮಿ ಅಂಡ್ ಅವನ್ ಫ್ರೆಂಡ್ಸ್ ಇಂದು ಇವೆಲ್ಲ ಹಳೆ ಪಾತ್ರೆಗಳು ಇಲ್ಲಿ ಹಾಕಿದ್ದಾರೆ. ಮ್ಯೂಸಿಯಂ ಮಾಲ್ಗುಡಿ ಅಂತ ಗ್ಲಾಸ್ ಅಲ್ಲಿ ನಿಮ್ಗೆ ಉಲ್ಟಾ ಕಾಣ್ತಾ ಇದೆ. ನೋಡ್ತಿದಿರಲ್ಲ ಹಳೆ ಕಾಲದ ವಸ್ತುಗಳೆಲ್ಲ ಹಂಗೆ ಇಟ್ಕೊಂಡಿದ್ದಾರೆ. ಇಲ್ಲೊಂದು ಕಡೆ ಕಲ್ಗೊಂಡಿದೆ. ಇಲ್ಲಿದೆ ನೋಡಿ ಮಾಲ್ಗುಡಿ ಡೇಸ್ ನ ಶಂಕರ್ನಾಗ್ನ ಪ್ರತಿಮೆ. ಇಲ್ಲಿ ನೋಡ್ಬೋದು ಮಾಲ್ಗುಡಿ ಡೇಸ್ ನ ಶಂಕರ್ನಾಗ್ ಅವರ ಪ್ರತಿಮೆ ಮಾಡಿಟ್ಟಿದ್ದಾರೆ ಇಲ್ಲೊಂದು. ಹಾಗೆ ಇಲ್ಲಿ ಸಕ್ಕ ಫೋಟೋಗಳೆಲ್ಲ ಇದಾವೆ, ಆಗ ಶೂಟಿಂಗ್ ಟೈಮ್ ನಲ್ಲಿ ತೆಗೆದವು. ಮತ್ತೆ ಅಲ್ಲೇನೇನ್ ಬಂದಿದ್ವು, ಆನೆ ಇದೆ ನೋಡಿ ಇಲ್ಲಿ ಮಾಲ್ಗುಡಿ ಡೇಸ್ ನಲ್ಲಿ ಬರುವಂತ ಆನೆ, ಅದ್ರ ಫೋಟೋ ಕೂಡ ಇದೆ. ತುಂಬಾ ಚೆನ್ನಾಗಿ ಚಿತ್ರಗಳೆಲ್ಲ ಬಿಡಿಸಿದ್ದಾರೆ. ಇಲ್ಲೆಲ್ಲಿ ನೋಡಿದ್ರು ನೋಡ್ಬೋದು ನೀವು, ತುಂಬಾ ಚಿತ್ರ ಬಿಡಿಸಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಕಂಚಿನ ಪಾತ್ರೆಗಳು ಎಲ್ಲ ಇದಾವೆ, ಆಗಿನ ಕಾಲದ ಪಾತ್ರೆಗಳು. ಆಮೇಲೆ ಹಳೆಯ ಲ್ಯಾಂಡ್ ಲೈನ್. ಇಲ್ಲೆಲ್ಲ ಫೋಟೋಗಳಿದಾವೆ. ಕ್ಲೀನಾಗಿ ಪಾಸ್ ಮಾಡ್ಕೊಂಡ್ರೆ ಕ್ಲೀನಾಗಿ ಕಾಣುತ್ತೆ, ನೋಡ್ಬೋದು. ಫೋಟೋಗಳು ತುಂಬಾ ಜೋಡಿಸಿಟ್ಟಿದ್ದಾರೆ. ಅವಾಗ ಶೂಟಿಂಗ್ ಆಗೋ ಟೈಮಿಂದೆಲ್ಲ ಫೋಟೋಗಳು, ಮತ್ತೆ ಶೂಟ್ ಒಳಗಡೆ ಧಾರಾವಾಹಿದೆಲ್ಲ ಫೋಟೋಗಳು ಇಲ್ಲಿದ್ದಾವೆ. ಅಂಡ್ ಇಲ್ಲಿ ಇದೇ ರೈಲ್ವೆ ಸ್ಟೇಷನ್. ಇಲ್ಲಿಗ ನೀವು ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ, ಇದೇ ರೈಲ್ವೆ ಸ್ಟೇಷನ್ ನಲ್ಲಿ ನಾವಿದ್ದೀವಿ. ಇದು ಮಾಲ್ಗುಡಿ ಡೇಸ್ ನ ವಾಲ್ ಪೇಪರ್ ಕೂಡ ಹೌದು.
ಮಾಲ್ಗುಡಿ ಡೇಸ್ ಅಂತ ಬಂದ ತಕ್ಷಣ ಹೆಚ್ಚಿನವರ ಮನಸ್ಸಲ್ಲಿ ಇದೇ ರೈಲ್ವೆ ಸ್ಟೇಷನ್ ಚಿತ್ರ ಬರ್ತಿತ್ತು. ಈಗ ನಾವು ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಇಲ್ಲೆಲ್ಲ ನೋಡ್ಬೋದು ಮಣ್ಣಿನ ಗಡಿಗೆಗಳು, ಹಾಗೆ ಕೈಯಲ್ಲಿ ಹಣದಂತ ಸಾಮಗ್ರಿಗಳೆಲ್ಲ ಇದ್ದಾವೆ. ಇಲ್ಲಿ ಶಂಕರ್ ನಾಗ್ ಅವ್ರದ್ದು ಫೋಟೋಗಳು ಎಲ್ಲ ಇದೆ. ಇಲ್ಲಿ ಚಿತ್ರಗಳು ಬಿಡಿಸಿದ್ದಾರೆ. ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೀಟಾಗಿ ಮೇಂಟೆನೆನ್ಸ್ ಇದೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ಹೊರಗಡೆ ಹೋಗೋಣ. ಹೊರಗಡೆ ಏನಿದೆ ನೋಡೋಣ. ಒಂದು ಸಣ್ಣ ಪಾರ್ಕ್ ರೀತಿ ಮಾಡಿದ್ದಾರೆ. ಇಲ್ಲಿ ಒಂದು ಪಾರ್ಕ್ ಇದೆ. ಇಲ್ಲಿ ನೋಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ರಲ್ಲ ಸ್ವಾಮಿ, ಮಾಲ್ಗುಡಿ ಡೇಸ್ ನ ಮೇನ್ ಹೀರೋ ಸ್ವಾಮಿಯ ಫ್ರೆಂಡ್ ಮಣಿ, ಮತ್ತೊಬ್ಬ ಫ್ರೆಂಡ್ ರಾಜನ್. ಇವು 3 ಕ್ಯಾರೆಕ್ಟರ್ ಮಾಲ್ಗುಡಿ ಡೇಸ್ ನ ನೋಡ್ದಂತ ಎಲ್ರಿಗೂ ಗೊತ್ತಿರುತ್ತೆ. ಅವ್ರು ಆಗ್ತಿದ್ದಂಗೆ ಇಲ್ಲಿಂದ ನೀವು ನೋಡ್ಬೋದು ಫುಲ್ ರೈಲ್ವೆ ಸ್ಟೇಷನ್ ಕಾಣುತ್ತೆ. ರೈಲ್ವೆ ಸ್ಟೇಷನ್ ಎದುರುಗಡೆ ವೆಲ್ಕಮ್ ಅಂತಾನೆ ನಿಲ್ಸ್ದಂಗಿದೆ ಇವ್ರನ್ನ. ಓಕೆ ಫ್ರೆಂಡ್ಸ್, ನಿಮ್ ಲಕ್ ಚೆನ್ನಾಗಿತ್ತೋ ನನ್ ಲಕ್ ಚೆನ್ನಾಗಿತ್ತೋ ಗೊತ್ತಿಲ್ಲ. ಈಗನೇ ರೈಲ್ ಒಂದು ಬಂತು ಇದೇ ರೂಟಲ್ಲಿ. ನೋಡೋಣ, ಕಾಣಕ್ ಸಿಕ್ಕಿದ್ರೆ ರೈಲ್ನು ತೋರಿಸ್ತೀನಿ. ರೈಲ್ವೆ ಸ್ಟೇಷನ್ಗೆ ಬಂದ ಟೈಮಿಗೆ ರೈಲ್ ಕೂಡ ಬಂದಿದೆ. ಮಾಲ್ಗುಡಿ ಮ್ಯೂಸಿಯಂ ಅಲ್ಲಿ ಇದೀವಿ. ಇಲ್ಲಿ ನೋಡಿ, ಮ್ಯೂಸಿಯಂ ಮಾಲ್ಗುಡಿ ಅಂತ. 5 ರೂಪಾಯಿಗೆ ತುಂಬಾ ಚೆನ್ನಾಗಿರುವಂತ ಇದು ಮೇಂಟೆನೆನ್ಸ್ ಇದೆ. ಈಗ ರೈಲ್ ಬಂತು ನೋಡಿ. ಇದು ಇನ್ನೂ ರೈಲ್ವೆ ಸ್ಟೇಷನ್ ಇದೆ ನೋಡಿ. ಇಲ್ಲಿ ರೈಲ್ ಬಂತು. ಇದು ರಾತ್ರಿ ವಾಪಸ್ ಬರೋದಾ? ಓಕೆ ಫ್ರೆಂಡ್ಸ್, ರೈಲ್ ಕೂಡ ಬಂದ್ ನಿಂತಿದೆ. ಅಂಡ್ ಈ ರೈಲ್ವೆ ಸ್ಟೇಷನ್ ಇನ್ನೂ ಇದು ಅವ್ರು ಹೇಳ್ದ ಹಾಗೆ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಇನ್ನೂ ರೈಲ್ ಬರ್ತವೆ, ನಿಲ್ತವೆ. ಎಕ್ಸ್ಪ್ರೆಸ್ ಒಂದು ನಿಲ್ಸಲ್ಲ, ಮತ್ತೆಲ್ಲವೂ ನಿಲ್ಸ್ತಾರೆ. ರೈಲ್ ಕೂಡ ಹೊರಡ್ತು. ಕೊನೆಯ ಬೋಗಿ. ರೈಲ್ ಕೂಡ ಹೋಯ್ತು. ಇದು ಸ್ಟೇಷನ್ ಇನ್ನೂ ವರ್ಕಿಂಗ್ ಅಲ್ಲೇ ಇದೆ. ಅಂಡ್ ಅಲ್ಲಿ ಒಂದು ಚಹಾ ಅಂಗಡಿ ಇದೆ, ಅಂದ್ರೆ ಮಾಲ್ಗುಡಿ ಚಹಾ ಅಂತ. ಅದು ಒಂದು ರೈಲ್ವೆ ಬೋಗಿಲೇ ಕ್ರಿಯೇಟ್ ಮಾಡಿದಾರಂತೆ ಚಹಾ ಅಂಗಡಿ. ಅದ್ ನೋಡೋಣ. ಓಕೆ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಇದು ಬ್ಯಾಕ್ ಅಲ್ಲಿ ಇದೆಲ್ಲ, ಇದು ಮಾಲ್ಗುಡಿ ರೈಲ್ವೆ ಸ್ಟೇಷನ್. ಅಂಡ್ ಇಲ್ಲಿರೋದು ಸ್ವಾಮಿ ಅಂಡ್ ಸ್ವಾಮಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗಿದ್ದಾರೆ ನೋಡಿ. ಸ್ವಾಮಿ ಜೊತೆ ಇವತ್ತು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಅಂಡ್ ಇಲ್ಲಿ ಹಿಂದ್ಗಡೆ ಈ ಕಡೆ ನೋಡಿದ್ರೆ ಇದೊಂದು ಮಾಲ್ಗುಡಿ ಚಹಾ ಅಂತ ಒಂದಿದೆ. ಅಲ್ಲಿ ಇದು ಒಂದು ರೈಲ್ವೆ ಬೋಗಿ ಟೈಪ್ ಮಾಡಿ ಅದರಲ್ಲಿ ಚಹಾ ಮಾರ್ತಾರೆ. ನೋಡೋಣ, ಅಲ್ಲಿಗೆ ಹೋಗೋಣಂತೆ. ಈಗ ನೀವು ರೈಲ್ವೆ ಸ್ಟೇಷನ್ ನೋಡೋದಾರೆ ಈ ಕಡೆಯಿಂದ ನೋಡ್ಕೊಳ್ಳಿ. ಇದು ಈಗ ನಿಲ್ಸಿರೋ ರೈಲ್ವೆ ಸ್ಟೇಷನ್. ಈಗ ಎಂತದ್ದು ಇದ್ರಲ್ಲಿಲ್ಲ. ಹೊಸ ರೈಲ್ವೆ ಸ್ಟೇಷನ್ ಅಲ್ಲಿದೆ ನೋಡಿ. ಅಲ್ಲೀಗ ರೈಲ್ ನಿಲ್ಲುತ್ತೆ. ಅಲ್ಲಿ ಟಿಕೆಟ್ ಬೇಕಾದ್ರೆ ಟಿಕೆಟ್ ತಗೋಬಹುದು, ಎಲ್ಲ ಇದೆ. ಈಗನು ಇಲ್ಲಿ ಇನ್ನೂ ಮುಂದಕ್ಕೆ ಪಾರ್ಕ್ ಎಲ್ಲ ಮಾಡ್ತಾರಂತೆ. ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗನೇ ಚೆನ್ನಾಗಿದೆ, ಇನ್ನು ಪಾರ್ಕ್ ಎಲ್ಲ ಆದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಹಾಗಾದ್ರೆ ಅಲ್ಲಿ ಮಾಲ್ಗುಡಿ ಚಹಾ ಅಂತ ಒಂದು ಬೋಗಿ ಇದೆ ಅಲ್ಲ, ಅದ್ರೊಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಅದೊಂದು ಪ್ರಾಣಿ ಇದೆ ನೋಡ್ಬೋದು. ಬನ್ನಿ ಹಾಗಾದ್ರೆ ಹೊರಗಡೆ ಹೋಗೋಣ. ಇಲ್ಲೊಂದು ಮಾಲ್ಗುಡಿ ಚಹಾ ಅಂತ ಇದೆಲ್ಲ, ಇದಕ್ಕೆ ಹೋಗಿ ಬರೋಣ. ಈಗ ಇಲ್ಲಿ 5 ರೂಪಾಯಿ ಟಿಕೆಟ್ ಇದೆ. 5 ರೂಪಾಯಿ ಕೊಟ್ರೆ ಟಿಕೆಟ್ ತಗೊಂಡು ಒಳಗಡೆ ಎಲ್ಲ ಸುತ್ತಾಡ್ಬೋದು. ಇನ್ನು ನೋಡ್ಬೋದು ಇಲ್ಲಿ ಮಾಲ್ಗುಡಿಗೆ ಸ್ವಾಗತ ಅಂತ ಸೇಮ್ ರೈಲ್ವೆ ಸ್ಟೇಷನ್ ತರ ಮಾಡಿದ್ದಾರೆ. ಇಲ್ಲಿ ರೈಲ್ವೆ ಬೋಗಿ, ಇದು ರೈಲ್ವೆ ಬೋಗಿ, ಇದು ರೈಲ್ವೆ ಹಳಿ. ಅಲ್ಲಿದೆ ನೋಡಿ, ಮಾಲ್ಗುಡಿಗೆ ಸ್ವಾಗತ ನೋಡಿ, ನಮ್ಮ ತ್ರಿವರ್ಣ ಧ್ವಜ. ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಬಸ್ ಹೋಗ್ತಾ ಇದೆ. ನೀವು ಡೈರೆಕ್ಟ್ ಆಗಿ ಬಸ್ಸಿಗೆ ಬಂದ್ರು ಇಲ್ಲಿ ಇಳ್ಕೋಬಹುದು. ಬಸ್ ನಿಲ್ಸೋ ಜಾಗದಿಂದ ಏನ್ ಭಾರಿ ದೂರ ಇಲ್ಲ, ಬರ್ತಿದ್ದಂಗೆ ಎದುರುಗಡೆನೆ ಕಾಣುತ್ತೆ ಅರ್ಸಾಳಲ್ಲಿ. ಅಂಡ್ ಇದು ಹೇಳ್ಬೇಕಂದ್ರೆ ನಾನು ಫಸ್ಟ್ ರೈಲ್ ಹತ್ತಿದ ಜಾಗನೇ ಈ ಅರ್ಸಾಳಲ್ಲಿ ಇಲ್ಲಿ ಹತ್ತಿ ಭದ್ರಾವತಿಗೆ ಹೋಗಿದ್ದೆ ಈ ರೈಲ್ವೆ ಸ್ಟೇಷನ್ ಇಂದ. ಆಮೇಲೆ ನಂದು ಮೊಬೈಲ್ ರಿಂಗ್ ಟೋನ್ ಕೂಡ ಮಾಲ್ಗುಡಿ ಡೇಸ್ ನ ಮ್ಯೂಸಿಕ್ ಆಗಿದೆ ನೋಡಿ. ಇದು ಸ್ವಾಮಿ ಜೊತೆ ಅವನ ಫ್ರೆಂಡ್ಸು ಎಲ್ಲರೂ ಇದ್ದಾರೆ. ಈ ಕಡೆ ಮಾಲ್ಗುಡಿ ರೈಲ್ವೆ ಸ್ಟೇಷನ್,
ಈ ಕಡೆ ನೋಡಿದ್ರೆ ಮಾಲ್ಗುಡಿ ಚಾ ಅಂತ ಇದೆ. ನೋಡೋಣ, ಅಲ್ಲಿ ಒಳಗಡೆ ಹೋಗೋಣ, ಅಲ್ಲಿ ಏನಿದೆ ಅಂತ ನೋಡೋಣಂತೆ. ಬನ್ನಿ ಹೋಗೋಣ. ಹಂಗೆ ಇಲ್ಲಿ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಜನ ಎಷ್ಟೇ ಬಂದು ಹೋದ್ರು ಪ್ರೈವಸಿಗೆ ಏನು ಯಾವುದೇ ರೀತಿ ತೊಂದರೆ ಆಗಲ್ಲ. ನೋಡೋಣ, ಇಲ್ಲಿ ಸುಸ್ವಾಗತ ಅಂತ ಇದೆ. ಆರೋಗ್ಯ ಮತ್ತು ಸಂತೋಷ ಪಡೆಯಲು ಸ್ವಚ್ಛತೆ ಕಾಪಾಡಿ ಸುಸ್ವಾಗತ. ಮತ್ತೆ ಹಿಂದಿಲಿದೆ, ಇಂಗ್ಲಿಷಲ್ಲಿದೆ. ನಮ್ಗೆ ಬೇಡ ಅದು, ನಮ್ಗೆ ಕನ್ನಡ ಸಾಕು. ಇಲ್ಲಿ ಚಕ್ರ ಉಂಟಾ? ಉಂಟು ಮಾರೆ, ಚಕ್ರ ಸಮೇತ ಇದೆ. ಹಂಗೆ ಮಾಡಿದ್ದಾರೆ, ಸೇಮ್ ಫುಲ್ಲು ಸೇಮ್ ಟು ಸೇಮ್ ರೈಲ್ ತರಾನೇ, ರೈಲ್ ಬೋಗಿ ತರಾನೇ ಇದು. ಈ ಕಡೆಯಿಂದ ನೋಡಿದ್ರೆ ಹಳೆ ರೈಲ್ವೆ ಸ್ಟೇಷನ್ ಕಾಣುತ್ತೆ. ಓಕೆ, ಬನ್ನಿ ಮಾಲ್ಗುಡಿ ಚಾದೊಳಗೆ ಹೋಗೋಣ. ಸೇಮ್ ರೈಲ್ವೆ ಬೋಗಿನೇ, ಬಟ್ ಇದು ಮರದಲ್ಲಿ ಮಾಡಿದ್ದು. ನೋಡೋಣ, ಒಳಗಡೆಯಿಂದ ಹೀಗೆ ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚಾ ಅಂಗಡಿ, ಇದು ಚಾ ಮಾಡ್ತಿದ್ದಾರೆ ಒಬ್ರು, ಟೀ ಅಂಡ್ ಕಾಫಿ. ಸೇಮ್ ರೈಲ್ ಇದ್ದಂಗೆ ಇದೆ. ಈ ಕಡೆಯಿಂದ ನೋಡೋದಾದ್ರೆ ಸೇಮ್ ರೈಲ್ ತರಾನೇ ಇದೆ. ಈ ಕಡೆ ಹೊರಗಡೆ ಹೋಗೋಕೆ ಕುತ್ಕೊಳಕ್ ಸೀಟ್ಗಳು ಕೂಡ ಇದಾವೆ. ಏನ್ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದಲ್ಲ. ಅಲ್ಲಿ ಚಾ ಸಪ್ಲೈ ಮಾಡ್ತಾರೆ, ಇಲ್ಲಿ ಕುತ್ಕೊಂಡು ಕುಡಿಬಹುದು. ಬನ್ನಿ, ನಾನು ನಿಮ್ಗೆ ಒರಿಜಿನಲ್ ಅರ್ಸಾಡ್ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಸ ಹಾಕಕ್ಕಂತ ಇಬ್ರು ಕಾಯ್ತಿದ್ದಾರೆ. ಇದು ಅರ್ಸಾಡ್ ರೈಲ್ವೆ ಸ್ಟೇಷನ್. ಅರ್ಸಾಡ್ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಹಂಗೆ ಜನ ಬರ್ತಿರ್ತಾರೆ ಇಲ್ಲಿಗೆ, ಆದರೆ ಅಷ್ಟು ರಶ್ ಇರಲ್ಲ. ಆಮೇಲೆ ಮಂಗಳವಾರ ರಜಾ, ಅಂದರೆ ರೈಲ್ವೆ ಸ್ಟೇಷನಿಗಲ್ಲ, ಮ್ಯೂಸಿಯಮಿಗೆ ಮಾತ್ರ ಮಂಗಳವಾರ ರಜಾ. ಇದು ರೈಲ್ವೆ ಸ್ಟೇಷನ್. ಇಲ್ಲಿಂದ ನೀವು ನೋಡ್ಬೋದು ರೈಲ್ವೆ ಹಳಿ ಕಾಣ್ತಾ ಇದೆ. ಎಷ್ಟು ದೂರದವರೆಗಿದೆ ನೋಡ್ಬೋದು. ಇಲ್ಲಿ ನೋಡಿ, ನಮ್ಮ ಮಾಲ್ಗುಡಿ ಮ್ಯೂಸಿಯಂ, ಅರ್ಸಾಡು ಮಾಲ್ಗುಡಿ ಮ್ಯೂಸಿಯಂ. ಸ್ವಾಮಿ ಜೊತೆ ಸ್ವಾಮಿ ಫ್ರೆಂಡ್ಸು ಇದ್ದಾರೆ. ಇಲ್ಲಿ ನೋಡೋದಾದ್ರೆ ರೈಲ್ವೆ ಸ್ಟೇಷನ್ ಇದೆ. ಈ ಕಡೆ ನೋಡಿದ್ರೆ ಹಳೆ ರೈಲ್ವೆ ಸ್ಟೇಷನ್, ಅಂದ್ರೆ ಮಾಲ್ಗುಡಿ ಡೇಸ್ ನ ರೈಲ್ವೆ ಸ್ಟೇಷನ್. ಇಲ್ಲಿ ಈಗ ಪ್ರೆಸೆಂಟ್ ರೈಲ್ವೆ ಸ್ಟೇಷನ್ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ ಇಷ್ಟೊತ್ತು, ಇದೆ ಮಾಲ್ಗುಡಿ ಡೇಸ್ ನ ರೈಲ್ವೆ ಸ್ಟೇಷನ್. ಮಾಲ್ಗುಡಿ ಡೇಸ್ ಅಂದ ತಕ್ಷಣ ನಮಗೆ ನೆನ್ಪು ಬರೋದೆ ಫಸ್ಟ್ ಅದ್ರ ಮ್ಯೂಸಿಕ್, ಫ್ಲೂಟ್ ಮ್ಯೂಸಿಕ್ ಇದೆಲ್ಲ, ಅದು ಬಿಟ್ರೆ ಇದೇ ರೈಲ್ವೆ ಸ್ಟೇಷನ್ ಅಂತ ಪ್ಲೇಸ್ಗೆ ನಾನು ಇವತ್ತು ನಿಮ್ಮನ್ನು ಕರ್ಕೊ ಬಂದಿದ್ದೀನಿ. ನೋಡಿದ್ರಲ್ಲ ಹೇಗಿತ್ತು ಅಂತ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಲ್ಗುಡಿ ಡೇಸ್ ಈ ರೈಲ್ವೆ ಸ್ಟೇಷನ್ನ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೆ. ಹಾಗೆ ತಿಳಿಸ್ಕೊಟ್ಟಿದ್ದೀನಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ತಲುಪುತ್ತೆ. ಹಾಗೆ ನೀವಿನ್ನು ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಹಾಗೆ ಮಾಲ್ಗುಡಿ ಡೇಸ್ನ ಈ ವಿಡಿಯೋ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.